11ನೇ ದಿನಕ್ಕೆ ಕಾಲಿಟ್ಟ ನಟ ದರ್ಶನ್ ಜೈಲು ವಾಸ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಇನ್ನು ಕುಟುಂಬಸ್ಥರ ಭೇಟಿ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದಚ್ಚು. ಮನಸ್ಸು ಹಗುರವಾಗಿ ರಾತ್ರಿ ಬೇಗ ನಿದ್ರೆಗೆ ಜಾರಿದ್ದ ದಾಸ ಇನ್ನು ಬೆಳಗ್ಗೆ ಬೇಗನೆ ಎದ್ದು ಸೆಲ್ನಲ್ಲಿ ಕೆಲ ಹೊತ್ತು ವಾಕಿಂಗ್ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಬೆಳಗ್ಗೆ 5 ಗಂಟೆಗೇನೆ ಎದ್ದು ಸೆಲ್ನಲ್ಲಿಯೇ ವಾಕಿಂಗ್ ಮಾಡಿದ ದರ್ಶನ್. ಯಾಕಂದ್ರೆ ಜೈಲಿನಲ್ಲಿ ಜಿಮ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರತಿನಿತ್ಯ ಜಿಮ್ ಮಾಡಿ ತನ್ನ ದೇಹವನ್ನ ದಾಸ ದಂಡಿಸಿಕೊಳ್ತಾ ಇದ್ದ. ಈಗ ಜೈಲಿನಲ್ಲಿರೋದ್ರಿಂದ ಜಿಮ್ಗೆ ಅವಕಾಶ ಇಲ್ಲ. ಸೊ ಹೀಗಾಗಿ ವಾಕಿಂಗ್ ಮೊರೆ ಹೋಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಬೆಳಗ್ಗೆ 5 ಗಂಟೆಗೇನೆ ಎದ್ದು ಸೆಲ್ನಲ್ಲೇ ಕೆಲ ಹೊತ್ತು ವಾಕಿಂಗ್ ಅನ್ನ ಮಾಡಿದ್ರು ದರ್ಶನ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇನ್ನು ಅದಾದ್ಮೇಲೆ ಜೈಲ್ ಸಿಬ್ಬಂದಿ ಬಳಿ ಬಿಸಿನೀರು ಕೇಳಿ ಪಡೆದುಕೊಂಡ್ರು. ಇನ್ನು ಜೈಲಿನ ಮೆನುವಿನಂತೆ ದರ್ಶನ್ಗೆ ಇವತ್ತು ಅವಲಕ್ಕಿ ಉಪ್ಪಿಟ್ಟನ್ನ ನೀಡಿದ್ರು ಜೈಲ್ ಸಿಬ್ಬಂದಿ. ಇನ್ನು ತಿಂಡಿ ಸೇವಿಸಿ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿ ದಾಸ ಕುಳಿತುಕೊಂಡಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಸದ್ಯಕ್ಕೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇನ್ನು ಕುಟುಂಬಸ್ಥರ ಭೇಟಿ ಬಳಿಕ ಕೊಂಚ ಮನಸ್ಸನ್ನ ಹಗುರ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ನೆನ್ನೆ ರಾತ್ರಿ ಕೂಡ ಬೇಗನೆ ಮಲ್ಕೊಂಡ್ರು. ಇನ್ನು ಬೆಳಗ್ಗೆ ಬೇಗ ಎದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕುಟುಂಬಸ್ಥರ ಭೇಟಿ ಬಳಿಕ ಕೊಂಚ ದಚ್ಚು ಮನಸ್ಸು ಹಗುರವಾಗಿದೆ. ಯಾಕಂದ್ರೆ ಕುಟುಂಬಸ್ಥರು ಧೈರ್ಯವನ್ನ ಹೇಳಿದ್ರು. ಸೊ ಹೀಗಾಗಿ ಮನಸ್ಸನ್ನ ಕೊಂಚ ಹಗುರ ಮಾಡಿಕೊಂಡಿದ್ದಾರೆ. ಸೊ ಇನ್ನು ಎಂದಿನಂತೆ ಬೆಳಗ್ಗೆ ಎದ್ದು ಸೆಲ್ನಲ್ಲಿಯೇ ಕೆಲ ಹೊತ್ತು ವಾಕಿಂಗ್ ಅನ್ನ ಮಾಡಿ ತದನಂತರ ಬಿಸಿನೀರನ್ನ ತರಿಸ್ಕೊಂಡು ಕುಡಿದಾದ್ಮೇಲೆ ಜೈಲಿನ ಮೆನುವಿನಂತೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟನ್ನ ಕೊಟ್ಟಿದ್ದಾರೆ. ಅದನ್ನ ಸೇವಿಸಿ ಈಗ ಸುಮ್ಮನೆ ಕುತ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸದ್ಯಕ್ಕೆ ಈಗ 11ನೇ ದಿನಕ್ಕೆ ನಟ ದರ್ಶನ್ ಜೈಲು ವಾಸ ಕಾಲಿಟ್ಟಿದೆ. ಎಂದಿನಂತೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ರು ಇವತ್ತು ಕೂಡ. ಯಾಕಂದ್ರೆ ಕುಟುಂಬಸ್ಥರ ಭೇಟಿ ಬಳಿಕ ಆಗ್ಲಿಂದ ಕೂಡ ಕೊಂಚ ಮನಸ್ಸನ್ನ ಹಗುರ ಮಾಡಿಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಕಳೆದ 11 ದಿನಗಳಿಂದಲೂ ಕೂಡ ಪರಪ್ಪನಗರ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ ಅವರು ನಿನ್ನೆ ಅವರ ಕುಟುಂಬಸ್ಥರ ಭೇಟಿಯಿಂದಾಗಿ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಬಂದಂತ ಅವರ ತಾಯಿ, ತಮ್ಮ ಮತ್ತೆ ಅಕ್ಕ ಮತ್ತೆ ತನ್ನ ಹೆಂಡತಿ ಮತ್ತು ಮಗನನ್ನು ಕೂಡ ನೋಡಿ ಒಂದಷ್ಟು ಕೆಲವೊತ್ತು ಮಾತಾಡಿದಂತಹ ನಟ ದರ್ಶನ್ ಅವರು ಅವ್ರನ್ನ ಅಂದ್ರೆ ಕುಟುಂಬದವ್ರನ್ನೇ ತಾನೇ ಒಂದು ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ರು. ಹೀಗಾಗಿ ತನ್ನ ತಾಯಿ ಕೂಡ ನಟ ದರ್ಶನ್ ಅನ್ನು ಕೂಡ ಘಟನೆ ಬಗ್ಗೆ ಒಂದು ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು. ಹೀಗಾಗಿ ನಿನ್ನೆ ಕುಟುಂಬಸ್ಥರ ಭೇಟಿಯಿಂದಾಗಿ ಕೊಂಚ ಮನಸ್ಸು ಹಗುರವಾಗಿ ಕೊಂಚ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನಟ ದರ್ಶನ್ ಅವರು. ಹೀಗಾಗಿ ಇವತ್ತು ನಿನ್ನೆ ರಾತ್ರಿನೂ ಕೂಡ ಒಂದು ರೀತಿ ಮನಸ್ಸು ಹಗುರ ಆಗಿರೋದ್ರಿಂದ ಕೊಂಚ ಬೇಗನೆ ಮಲಗಿ ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಕೊಂಚ ಬೇಗನೆ ಎದ್ರು ಅಂತಾನೆ ಹೇಳ್ಬೋದು. ನಂತರ ಜೈಲಿನ ಒಂದು ಕೊಠಡಿ ಒಳಗಡೆನೆ ಕೆಲವೊತ್ತು ವಾಕಿಂಗ್ ಮಾಡಿದಂತಹ ನಟ ದರ್ಶನ್ ಅವರು ಕೂಡ ಜಿಮ್ ಮಾಡ್ತಿದ್ದ ನಟ ದರ್ಶನ್ ಜಿಮ್ಗೆ ಅವಕಾಶ ಇಲ್ಲದಿರೋ ಕಾರಣದಿಂದಾಗಿ ಅಲ್ಲೇ ಒಂದು ಕೆಲವೊತ್ತು ವಾಕಿಂಗ್ ಅನ್ನ ಕೂಡ ಮಾಡಿ ಬಿಸಿನೀರನ್ನು ಕುಡಿದು ಒಂದ್ ರೀತಿ ರಿಲ್ಯಾಕ್ಸ್ ಮೂಡ್ ನಲ್ಲೇ ಇದಾರೆ ಅಂತ ಹೇಳಿ ಕೂಡ ಜೈಲ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲೇ ಕೊಟ್ಟಂತ ಬೆಳಗಿನ ತಿಂಡಿಯನ್ನು ಕೂಡ ಅಂದ್ರೆ ಅವಲಕ್ಕಿ ಉಪ್ಪಿಟ್ಟನ್ನು ಕೂಡ ಸೇವಿಸಿ ಕೊಂಚ ಕೊಠಡಿಯಲ್ಲೇ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು ಮಧು. ಹೀಗಾಗಿ ನಿನ್ನೆ ಒಟ್ಟಾರೆಯಾಗಿ ನಿನ್ನೆ ತನ್ನ ಕುಟುಂಬದವರ ಭೇಟಿಯಿಂದಾಗಿ ಕೆಲವೊತ್ತು ಮಾತುಕತೆ ಮಾಡಿದ್ರು. ಅದರಿಂದ ಕೊಂಚ ಮನಸ್ಸು ಹಗುರವಾಗಿರೋದ್ರಿಂದ ಕೊಂಚ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.